ಹೂ ಆರ್ ಯು? ನಾನು ನಿಮ್ಮ ಹೆಸರನ್ನು ಕೇಳಿಲ್ಲ. ನೀವು ಯಾರ ಮಗ, ಯಾರ ಮಗಳು ಅಂತಲೂ ಕೇಳಿಲ್ಲ. ನೀವೇನು ಕೆಲಸ ಮಾಡ್ತೀರಾ ಅಂತಲೂ ಕೇಳಿಲ್ಲ. ನಾನು ಕೇಳಿದ್ದು ನೀವು ಯಾರು ಅಂತ. ಈ ಪ್ರಶ್ನೆ ತುಂಬಾ ಸಿಂಪಲ್ ಆಗಿದೆ, ಆದರೆ ಉತ್ತರ ಅಷ್ಟು ಕ್ಲಿಯರ್ ಆಗಿಲ್ಲ. ಈ ಒಂದು ಪ್ರಶ್ನೆಗೆ ಹಲವಾರು ಉತ್ತರಗಳಿವೆ. ಅಣ್ಣ, ತಂಗಿ, ಅಕ್ಕ, ತಮ್ಮ, ಮಗ, ಮಗಳು, ಹೀಗೆ ನಮ್ಮ ಜೀವನದಲ್ಲಿ ಹಲವಾರು ಮುಖವಾಡಗಳನ್ನು ಹಾಕ್ತೀವಿ. ಮತ್ತು ನಾವು ಹಾಕಿರೋ ಮುಖವಾಡನೇ ನಮ್ಮ ಗುರುತಾಗುತ್ತೆ. ಆದರೆ ಮುಖವಾಡದ ಹಿಂದೆ ಇರುವ ನಮ್ಮ ನಿಜವಾದ ಮುಖವನ್ನು ಗುರುತು ಹಿಡಿಯೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಹೂ ಆರ್ ಯು? ಈ ಪ್ರಶ್ನೆ ಯಾರಾದರೂ ನಮ್ಮನ್ನು ಕೇಳಿದಾಗ ಮೋಸ್ಟ್ ಆಫ್ ದ ಟೈಮ್ ನಾವು ನಮ್ಮ ಹೆಸರನ್ನೇ ಹೇಳ್ತೀವಿ. ಮತ್ತು ನಮ್ಮ ಹೆಸರೇ ಸಾಕು ನಾವು ಯಾರು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ. ಆದರೆ ಆವಾಗಲೇ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ, ನಮಗೆ ಹೆಸರು ಇಡೋದಕ್ಕೂ ಮುಂಚೆಯಿಂದನೂ ನಾವು ಈ ಜಗತ್ತಿನಲ್ಲಿ ಇದ್ದೀವಿ. ಹಾಗಾದರೆ ನಮ್ಮ ಹೆಸರೇ ಸಾಕ ನಾವು ಯಾರು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ? ಒಂದು ವೇಳೆ ನಮ್ಮ ಹೆಸರೇ ಸಾಕು ಅನ್ನೋದಾದರೆ ನಾವು ಎಲ್ಲರ ಪರ್ಸ್ಪೆಕ್ಟಿವ್ನಲ್ಲಿ ಒಂದೇ ರೀತಿಯಲ್ಲಿ ಇರಬೇಕು. ಆದರೆ ನಾವು ಕೆಲವರಿಗೆ ಕೆಟ್ಟವರಾಗಿ ಕಾಣ್ತೀವಿ, ಕೆಲವರಿಗೆ ಒಳ್ಳೆಯವರಾಗಿ ಕಾಣ್ತೀವಿ. ಕೆಲವರಿಗೆ ನಾವು ಸೈಲೆಂಟ್ ಆಗಿದ್ದೀವಿ ಅನಿಸುತ್ತೆ, ಇನ್ನು ಕೆಲವರಿಗೆ ನಾವು ಭಾಳ ಮಾತಾಡ್ತೀವಿ ಅನಿಸುತ್ತೆ. ಕೆಲವರಿಗೆ ನಾವು ಬುದ್ಧಿವಂತರ ಥರ ಕಾಣ್ತೀವಿ, ಇನ್ನು ಕೆಲವರಿಗೆ ದಡ್ಡನ ಥರ ಕಾಣ್ತೀವಿ. ಪ್ರತಿಯೊಬ್ಬ ವ್ಯಕ್ತಿಗೂ ನಾವು ಡಿಫ್ರೆಂಟಾಗಿ ಕಾಣ್ತೀವಿ ಅಂತ ಅಂದರೆ ನಮ್ಮ ಹೆಸರೇ ನಮ್ಮನ್ನು ಹೇಗೆ ಡಿಸ್ಕ್ರೈಬ್ ಮಾಡುತ್ತೆ ನಾವು ಯಾರು ಅಂತ. ಅಷ್ಟಕ್ಕೂ ನಾನು ಯಾರು? ಹೂ ಆ್ಯಮ್ ಐ? ಈ ಪ್ರಶ್ನೆಗೆ ಕೊಡುವ ಎಲ್ಲ ಉತ್ತರಗಳು ಕೂಡ ನಾವು ಇನ್ನೊಬ್ಬ ವ್ಯಕ್ತಿಯ ಜೊತೆಯಲ್ಲಿ ಹೇಗೆ ಇರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮವರ ಜೊತೆ ಹೇಗೆ ಇರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ವೇಳೆ ನನ್ನವರು ಅಂತ ನನಗೆ ಯಾರೂ ಇಲ್ಲ ಅಂದಾಗ, ನನ್ನನ್ನು ನೋಡಿ ಜಡ್ಜ್ ಮಾಡೋರು ಯಾರೂ ಇಲ್ಲ ಅಂದಾಗ, ಒಂದು ವೇಳೆ ನನ್ನ ಹೆಸರೇ ಯಾರಿಗೂ ಗೊತ್ತಿಲ್ಲ ಅಂದಾಗ ನಾನು ಯಾರಾಗಿರ್ತೀನಿ? ಹೂ ಆ್ಯಮ್ ಐ ವೆನ್ ನೋಬಡಿ ಇಸ್ ದೇರ್? ಒಂದು ವೇಳೆ ನಾನು ನನ್ನ ಯೋಚನೆಗಳು ಅನ್ನೋದಾದರೆ ನನ್ನ ಯೋಚನೆಗಳು ಪ್ರತಿಯೊಂದು ಸೆಕೆಂಡ್ಗೆ ಚೇಂಜ್ ಆಗುತ್ತೆ. ಒಂದು ವೇಳೆ ನಾನು ನನ್ನ ದೇಹ ಅನ್ನೋದಾದರೆ ನನ್ನ ದೇಹದಲ್ಲಿರುವ ಪ್ರತಿಯೊಂದು ಸೆಲ್ ಕೂಡ ಚೇಂಜ್ ಆಗುತ್ತೆ. ಹಾಗಾದರೆ ನನ್ನಲ್ಲಿ ಬದಲಾಗದೇ ಇರೋ ಆ ನಾನು ಯಾರು? ಕೆಲವರು ಅದನ್ನು ಆತ್ಮ ಅಂತಾರೆ, ಇನ್ನು ಕೆಲವರು ಅದನ್ನು ಅವೇರ್ನೆಸ್ ಅಂತಾರೆ. ಆದರೆ ಯಾವಾಗ ನನಗೆ ನಾನೇ ಈ ಪ್ರಶ್ನೆಯನ್ನು ಕೇಳ್ಕೊತೀನೋ ಆವಾಗಲೇ ಅರ್ಥ ಆಗುತ್ತೆ, ಆ ಬದಲಾಗದೇ ಇರೋ ನಾನು ಜನ ನನಗೆ ಕೊಟ್ಟ ಹೆಸರಿಗಿಂತನೂ ಡಿಫ್ರೆಂಟ್ ಅಂತ. ನಾವು ಹುಟ್ಟಿದಾಗ ನಮಗೆ ಹೆಸರು ಇರಲಿಲ್ಲ, ನಾವೇನು ಮಾಡ್ತೀವಿ ಅನ್ನೋದು ಗೊತ್ತಿರಲಿಲ್ಲ, ನಮಗೇನು ಇಷ್ಟ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಹಾಗೆ ಬೆಳೀತಾ ಹೋದಂತೆ ನಮಗೆ ಹೆಸರಿಡ್ತಾರೆ, ನಾವೇನು ಮಾಡಬೇಕು ಅಂತ ಹೇಳ್ತಾರೆ, ನಮಗೇನು ಇಷ್ಟ ಅನ್ನೋದು ಕೂಡ ಅವರೇ ಡಿಸೈಡ್ ಮಾಡ್ತಾರೆ, ಮತ್ತು ನಾವು ಕೂಡ ಅದನ್ನೇ ನಂಬ್ತೀವಿ. ಹಾಗಾದರೆ ನನ್ನ ಪೇರೆಂಟ್ಸ್ನ ಪರ್ಸ್ಪೆಕ್ಟಿವ್ನಲ್ಲಿ ಇರುವಂಥ ವ್ಯಕ್ತಿನ ನಾನು, ಅಥವಾ ನನ್ನ ಫ್ರೆಂಡ್ಸ್ನ ಪರ್ಸ್ಪೆಕ್ಟಿವ್ನಲ್ಲಿ ಇರುವಂಥ ವ್ಯಕ್ತಿನ ನಾನು, ಅಥವಾ ನನ್ನ ಪರ್ಸ್ಪೆಕ್ಟಿವ್ನಲ್ಲಿ ಇರುವಂಥ ವ್ಯಕ್ತಿನ ನಾನು? ಒಂದು ವೇಳೆ ನಾನು ಎಲ್ಲರ ಪರ್ಸ್ಪೆಕ್ಟಿವ್ನಲ್ಲಿ ಡಿಫ್ರೆಂಟಾಗಿ ಕಾಣ್ತೀನಿ ಅಂತ ಅಂದರೆ ಆ ನಿಜವಾದ ನಾನು ಯಾರು? ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಹಲವಾರು ಪ್ರಯತ್ನ ಮಾಡ್ತೀವಿ. ಕಥೆಗಳನ್ನು ಓದ್ತೀವಿ, ಕಥೆಗಳನ್ನು ಬರಿತೀವಿ, ಕವನಗಳನ್ನು ಬರಿತೀವಿ, ಚಿತ್ರಗಳನ್ನು ಬಿಡಿಸ್ತೀವಿ, ಹೊಸ ಜಾಗಗಳಿಗೆ ಹೋಗ್ತೀವಿ. ಇವೆಲ್ಲ ಪ್ರಯತ್ನ ಮಾಡಿದರೂ ಕೂಡ ನಮಗೆ ನೆಮ್ಮದಿ ಸಿಗುತ್ತೆ ಅಷ್ಟೇ. ಆದರೆ ಹೂ ಆ್ಯಮ್ ಐ? ನಾನು ಯಾರು? ಈ ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ. ಮತ್ತು ನನಗೆ ನಾನೇ ಈ ಪ್ರಶ್ನೆ ಕೇಳ್ಕೊತೀನಿ, ಹೂ ಆ್ಯಮ್ ಐ? ಆ್ಯಂಡ್ ಆನ್ಸರ್ ವಿಲ್ ಬಿ ಸೇಮ್. So, who are you?